ಅವಶ್ಯಕತೆ ಇಲ್ಲ. ಮಧುರವ್ರೆ, ನೀವ್ ಇಷ್ಟೊಂದು ರಾಂಗು ಅಂತ ಗೊತ್ತಿರ್ಲಿಲ್ಲ. ಅದು ರಾಂಗ್ ಅಲ್ಲ ಕಮ್ಮೆ, ಸ್ಟ್ರಾಂಗು. ಪುಟ್ಟಮಲ್ಲಿ ಅವರೇ, ನಾನ್ ಸ್ಟ್ರಾಂಗ್ ಅನ್ನೋದ್ಕಿಂತ ಇದು ಗೋದ್ರೇಜ್ ಫಿಯಸ್ಟಾ ಬೆಡ್ ನ ಮಹಿಮೆ ಅನ್ನಿ. ಇದನ್ನ ಹೈಡ್ರಾಲಿಕ್ ಸಿಸ್ಟಮ್ ಮತ್ತೆ ಸೇಫ್ಟಿ ಲಾಕ್ ಫೀಚರ್ ಇಂದ ಮಾಡಿರ್ತಾರೆ. ಶಾನೆ ಪಸಂದ್ ಆಗದ ಕಂಪುಡಿ. ಒಳಗೆ ಈ ಪಟ್ಟಿ ಊತಾರ ಅದಾದ್ಮೇಲೆ ಮ್ಯಾಲ ಮನಿ ಕಂಡ್ರೆ ಇನ್ನೆಷ್ಟು ಪಸಂದಾಗಿ ನಿದ್ದೆ ಬರಬೇಡ. ಮಧುರ ಅವ್ರೆ, ಇವತ್ತು ರಾತ್ರಿಗ ನಾನು ಮ್ಯಾಲ ಮನಿ ಕಳ್ಳ. ನಾವೇನ್ ಇದ್ರೊಳಗೆ ಮಲ್ಕೊಳ್ಳೋದ? ನನ್ನ ಅಭ್ಯಂತರ ಏನಿಲ್ಲ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಗುಡ್ ಮಾರ್ನಿಂಗ್. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಓ ಪಸಂದಾಗಿ ನಿದ್ದೆ ಮಾಡ್ದೇನಿ. ನಾನಿಲ್ಲ ಅಂತ ನೀವು ನಿದ್ದೆ ಮಾಡ್ಲಿಲ್ವೇನೋ ಅಂದ್ಕೊಂಡೆ. ಯಾರಂದ್ರಿ? ನಿಮ್ಮ ಮುಖದ ಕಳೆ ನೋಡ್ತಿದ್ರೆ ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿರೋದು ಎದ್ದು ಕಾಣ್ತಿದೆ. ಮಧುರವ್ರೆ, ಏನ್ ಪುಟ್ಟಮಲ್ಲಿ ಅವರೇ ಇಷ್ಟೊಂದು ಖುಷಿಯಾಗಿದ್ದೀರಾ? ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹಾಗಾದ್ರೆ ಆದಷ್ಟು ಬೇಗ ಗೋದ್ರೇಜ್ ಫಿಯಸ್ಟಾ ಬೆಡ್ ನ ಮನೆಗೆ ತರಿಸ್ಕೊಂಬಿಡಿ. ನಮ್ ಬಾಬುಣಿಗೆ ಒಳಿ ತರ್ಸ್ಕತೀನಿ. ಮಧುರವ್ರೆ, ಯಾರ ಇದು? ನಿಮ್ ಕೂದಲು ಪಳಪಳ ಅಂತ ಹೊಳಿತಾನೆ, ಏನಾಕಿರಿ? ಪುಟ್ಟಮಲ್ಲಿ ಅವರೇ, ನಾನು ಗೋದ್ರೇಜ್ ಎಕ್ಸ್ಪರ್ಟ್ ರಿಚ್ ಕ್ರೀಮ್ ನ ಯೂಸ್ ಮಾಡ್ತೀನಿ. ಇದರಿಂದ ನನ್ನ ಕೂದಲು ಸಾಫ್ಟ್ ಅಂಡ್ ಶೈನಿ ಆಗಿದೆ. ಇದರಲ್ಲಿ ಆಲೋ ಮತ್ತೆ ಮಿಲ್ಕ್ ಪ್ರೋಟೀನ್ ಕೂಡ ಇದೆ. ಹಾಗೆ ನೋ ಅಮೋನಿಯಾ. ಇದು ಪ್ರೀ ಮೆಷರ್ ಸ್ಯಾಶೆಟ್ಸ್ ಅಲ್ಲಿ ಸಿಗುತ್ತೆ. ಅದು ಬರೀ 30 ರೂಪಾಯಿಗೆ. ಇದೊಂದು ಇದ್ಬಿಟ್ರೆ ನಮ್ ಕೂದಲು ಬಗ್ಗೆ ಯೋಚನೆನೇ ಮಾಡ್ಬೇಕಾಗಿಲ್ಲ. ಅದೇ ಎಲ್ಲ ಕೇರ್ ತಗೊಳುತ್ತೆ. ಅದಕ್ಕೆ ನಿಮ್ ಕೂದಲು ಪಸಂದಾಗದ. ನನ್ ದೃಷ್ಟಿನೇ ಬೀಳ್ತದೆ. ಆಮೇಲೆ ಪುಟ್ಮದಿ ಹಂಗೆಲ್ಲ ಕಣ್ಣು ಹಾಕ್ಬಿಡಕಮ್ಮೆ. ಆಮೇಲೆ ಅವ್ರ ಕೂದ್ಲಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಗೌಡ್ರೆ, ಯಾರ್ ದೃಷ್ಟಿ ಹಾಕಿದ್ರು ನನ್ ಕೂದ್ಲಿಗೆ ಏನಾಗಲ್ಲ. ಯಾಕಂದ್ರೆ ನಾನು ಯೂಸ್ ಮಾಡ್ತಿರೋದು ಗೋದ್ರೇಜ್ ಎಕ್ಸ್ಪರ್ಟ್ ರಿಚ್ ಕ್ರೀಮ್. ಮಧುರ ಅವ್ರೆ, ನೀವು ಗೋದ್ರೇಜ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟಿದ್ದೀರಿ. ನಾವು ತಿಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಗೋದ್ರೇಜ್ ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಗೋದ್ರೇಜ್ ಫ್ರೀ ಜಿ ಅನ್ನೋ ಸರ್ವಿಸ್ ಪ್ರೊವೈಡರ್ಗೆ ಹೋಗ್ಬೇಕು. ನಿಮ್ ಫೋನ್ ತಗೊಂಡು 0998089988ಗೆ ಡಯಲ್ ಮಾಡಿ ರಿಂಗ್ ಆಗ್ತಿದ್ದಾಗೆ ಕಟ್ ಮಾಡಿ. ಆಗ ಕಂಪನಿಯವರೇ ನಿಮಗ್ ಮೆಸೇಜ್ ಕಳಿಸ್ತಾರೆ. ಇಲ್ಲಿ ನೋಡಿ, ಮೆಸೇಜ್ ಬಂತು. ಇದರಲ್ಲಿ ಗೋದ್ರೇಜ್ ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಕರೆನ್ಸಿ ಏನು ಕಟ್ ಆಗಲ್ಲ, ಬರೀ ಮಿಸ್ ಕಾಲ್ ಕೊಟ್ರೆ ಸಾಕು. ಮಧುರ ಅವ್ರೆ, ನಾವೊಂದ್ಸತಿ ಮಾಡ್ಬಿಡ್ತೀನಿ ರೀ. 099808998. ಮಧುರ ಅವ್ರೆ, ನನಗೂ ಮೆಸೇಜ್ ಬಂತು ನೋಡಿ. ಇನ್ಮೇಲೆ ನಾನು ಗೋದ್ರೇಜ್ ಕಂಪ್ನಿ ಪ್ರಾಡಕ್ಟ್ನೇ ಬಳಸ್ತೀನಿ. ನಿಮ್ಮ ಆಟಗಳನ್ನ ಅಬ್ಸರ್ವ್ ಮಾಡಬೇಕು ಅಂತ ಮನೇಲಿ CC ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ. ಮಧು, ನೀನು ಈ ರೀತಿ ಮಾಡೋದು ತಪ್ಪು. ನಾನು ಇಷ್ಟೊಂದು ನಿಯತ್ತಾಗಿದ್ರು ನೀನು ಈ ಕ್ಯಾಮ್ರಾ ಇಡೋ ಅವಶ್ಯಕತೆ ಇತ್ತಾ? ಜಾನಿ, ನಂಗೆ ನಿಮ್ಮಲ್ಲಿ ಯಾವ ರೀತಿಯಾದ ಡೌಟು ಇಲ್ಲ. ಇದನ್ನ ನಿಮ್ಮೆಲ್ಲಿರೋ ಪ್ರೀತಿಗೋಸ್ಕರ ಮಾಡಿರೋದು. ನಾನು ಗ್ರೂಮಿಂಗ್ ಕ್ಲಾಸ್ ಬಂದಾಗ ನಿಮ್ಮನ್ನ ನೋಡ್ಬೇಕನ್ಸ್ದಾಗ ಇದ್ರ ಮೂಲಕ ನೋಡ್ಬೋದು. ಅದಕ್ಕೆ ಹಾಗೆ ಮಾಡಿದೆ. ಈಗ ನಾನು ಮನೆಗೆ ಬರ್ತಾ ಇದ್ದೀನಿ. ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತೀರಾ? ಈ ಹೆಂಡತಿರ ಅನುಮಾನ ಮಿತಿ ಮೀರ್ತಿದೆ. ಅಲ್ಲ, ಮನೆಗೆಲ್ಲ ಈ ರೀತಿ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ನನ್ನ ಪ್ರೈವಸಿಗೆ ತೊಂದರೆ ಆಗಲ್ವಾ? ಈ CC ಕ್ಯಾಮ್ರಾ ಕಂಡಿಡ್ದವನು ಏನಾದ್ರು ನನ್ನ ಕೈಗೆ ಸಿಕ್ಕರೆ ಈ ಕ್ಯಾಮ್ರಾದಲ್ಲೇ ಅವ್ನು ತಲೆ ಹೊಡೆದಾಗ ಸಾಯಿಸ್ಬಿಡ್ತೀನಿ. ಕ್ಯಾಮ್ರಾನೂ ಒಂಥರ ಒಳ್ಳೇದೇ. ಇದೇ ಥರ ಕ್ಯಾಮ್ರಾನ ಪುಟ್ಟಮಲ್ಲಿ ಅವ್ರ ಮನೇಲಿ ಫಿಕ್ಸ್ ಮಾಡಿ ಅವ್ರು ಹೇಗೆ ಜೀವನ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಪುಟ್ಟಮಲ್ಲಿ ಅವ್ರನ್ನ ಬುಟ್ಟಿಗೆ ಹಾಕೋಬಹುದು. ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ತಗೊಳ್ಳಿ ಪುಟ್ಟಮಲ್ಲಿ ಅವರೇ, ಈ ಹೂನ ನಿಮ್ಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ. ಇದನ್ನ ನೀವೇ ತರಕ್ ಹೋದ್ರಿ? ಇಂಥದ್ನೆಲ್ಲ ತಂದ್ಕೊಳಕ್ಕೆ ನಂಗೆ ನಮ್ಮ ಬಾಬಣ್ಣ ಅವರೇ. ಬಾಬಣ್ಣ ತರೋದು ಬೇರೆ, ಈ ರೋಮಿಯೋ ತರೋದೇ ಬೇರೆ. ಏನಿದು ಅಪಸ್ವರ? ಅಂದ್ರೆ ನಿಮ್ ಹಿತೈಷಿಯಾಗಿ ನಾನು ಈ ಹೂನ ತಂದಿದ್ದೀನಿ ಎಂದೆ. ನೋಡಿ ಪುಟ್ಟಮಲ್ಲಿ ಅವರೇ, ಈ ಹೂ ಎಷ್ಟು ಪರಿಮಳ ಬೀರ್ತಿದೆ. ಇದು ಬಾಡಲ್ಲ, ಒಣಗಲ್ಲ, ಜೀವನ ಪೂರ್ತಿ ಹೀಗೆ ಇರುತ್ತೆ. ನಂಗೆ ಇದೆಲ್ಲ ಬ್ಯಾಡಾನೆ. ಯಾಕೆ ಪುಟ್ಟಮಲ್ಲಿ ಅವರೇ, ನಿಜವಾದ ಹೂ ತಂದು ಕೊಡದೆ ಪೇಪರ್ ಹೂ ತಂತಿದ್ದೀನಿ ಅಂತ ಬೇಜಾರಾ? ಏನಣ್ಣಪ್ಪನವ್ರೆ, ನನ್ನ ಹೆಂಡ್ರನ್ನ ಕಾಡಿಸ್ತಾ ಇರಂಗದೆ. ಬಾಬಣ್ಣ, ಇವರು ನನ್ಗೆ ಕಾಡಿಸ್ತಾ ಇಲ್ಲ, ಕ್ಲವರ್ ಕೊಟ್ಟವ್ರೆ. ಅದು ಫ್ಲೇವರ್ ಅಲ್ಲ ಕಮ್ಮಿ, ಫ್ಲವರು. ಹಿಡಿದ್ರೆ ಚಾಡ. ಬಾಬಣ್ಣ, ಇದರಿಂದ ಘಮ ಘಮ ವಾಸನೆ ಬರ್ತದೆ.
ಆಮೇಲೆ ಪುಟ್ಮಲ್ಲಿ ಅದ್ರೊಳಗಿಂದ ಸುವಾಸನೆರು ಬರಲಿ, ಯಾವ ವಾಸನೆರು ಬರಲಿ, ಅವ್ರು ಕೊಟ್ಟಿಟ್ಕಲ್ಲಿ ನೀನು ತಕೊಂಬಿಡೋದ. ಏನಪ್ಪ ಇದು? ನಾನು ಈ ಹೂವಿನ ಬೊಕ್ಕೆನ ಇಲ್ಲಿಟ್ಟು ಪುಟ್ಮಲ್ಲಿಯವ್ರ ಜೀವನ ಶೈಲಿನ ಗಮನಿಸೋಣ ಅಂದ್ಕೊಂಡ್ರೆ ಈ ಗೌಡ್ರು ಬಂದು ಕಲ್ಲು ಹಾಕ್ತಿದಾರಲ್ಲ, ಹೇಗಾದ್ರೂ ಮಾಡಿದ್ದನ್ನ ಇಲ್ಲಿಟ್ಟು ಹೋಗ್ಲೇಬೇಕು. ಗೌಡ್ರೆ, ಇದನ್ನ ನಾನ್ ತಂದಿಲ್ಲ, ಮಧುರ ಪ್ರೀತಿಯಿಂದ ನನಗೆ ಕೊಡಕ್ಕೆ ಹೇಳಿದ್ರೆ ಕೊಡಿ ಕೊಡಿ. ಇಲ್ಲ, ಪುಟ್ಮಲ್ಲಿಯವ್ರು ಕೂಡ ಕೇಳಿದಾಳೆ. ಬೋ ಪಸಂದಾಗದೇನಿ, ಇದನ್ನ ನಮ್ ಕೊಣೆಲಿ ಇಟ್ಕತೀನಿ. ಬೆಡ್ರೂಮ್ ಅಲ್ಲ, ಬೇಡ ಪುಟ್ಮಲ್ಲಿಯವ್ರೆ, ಇಲ್ಲೇ ಎಲ್ಲಾದ್ರೂ ಇಡಿ. ಚಂದನ್ ಅವ್ರೆ, ಇದ್ನ ಕೊಟ್ಮೇಲೆ ನಾನು ಎಲ್ ಬೇಕಾದ್ರೆ ಇಟ್ಕೋತೀನಿ, ನೀವು ಕೇಳ್ಬಾರ್ದು. ಎಲ್ಲಾದ್ರೂ ಇಟ್ಕೊಳ್ಳಿ ಪುಟ್ಮಲ್ಲಿಯವ್ರೆ, ಆದ್ರೆ ಬೆಡ್ರೂಮ್ ಅಲ್ಲಿ ಮಾತ್ರ ಬೇಡ. ಇಲ್ಲಿ ಕೊಡಿ, ನಾನೇ ಒಂದು ಜಾಗ ನೋಡಿ ಇಡ್ತೀನಿ, ಕೊಡಿ. ಇಲ್ಲಿದೆ ಜಾಗ. ಇನ್ನು ಮುಂದೆ ಪುಟ್ಮಲ್ಲಿಯವ್ರನ್ನ ಹತ್ತಿರದಿಂದ ನೋಡಬಹುದು. ಪುಟ್ಮಲ್ಲಿಯವ್ರೆ, ನಾನು ಬಂದ್ ಕೆಲಸ ಮುಗೀತು. ಅಂದ್ರೆ ಮಧುರ ಕೊಡಕ್ ಕೇಳಿದ್ದನ್ನ ಕೊಟ್ಟಾಯ್ತು, ನಾನು ಇನ್ನು ಬರ್ತೀನಿ ಅಂದೆ. ಓ ಅಣ್ಣಪ್ಪನವ್ರೆ, ಹೋಯ್ತೀನಿ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೀರಿ, ಬಿಡ್ತಾರಿ ಗಾಡಿಯ. ಆಮೇಲೆ ಪುಟ್ಮಲ್ಲಿ ಕಾಫಿ ಕಾಯ್ಸ್ಕೊಂಬೋಗಮ್ಮೆ. ಕಾಯ್ಸ್ಕೊಬತ್ತೀನಿ ಇರಿ ಬಾಮಣ್ಣ. ಕೆಲಸ ಇಲ್ಲ ಅಂತಿದ್ದೆ, ಈಗ ಪುಟ್ಮಲ್ಲಿಯವ್ರನ್ನ ನೋಡೋದೇ ಒಂದು ಕೆಲಸ. ಅವ್ರನ್ನ ನೋಡ್ತಾ ಇದ್ರೆ ದಿನ ಕಳಿಯೋದೇ ಗೊತ್ತಾಗಲ್ಲ. ನನಗೊಂದು ಪರ್ಮನೆಂಟ್ ಕೆಲಸ ಸಿಕ್ತು. ಪುಟ್ಟಕ್ಕ, ಪುಟ್ಟಕ್ಕ, ಓ ಪುಟ್ಟಕ್ಕ. ರಾಕಿರಯ್ಯ ಅವ್ರೆ, ಸೂರ್ಯ ಅವ್ರೆ, ನಿಮ್ಗೋಸ್ಕರ ಬಿಸಿ ಬಿಸಿ ಬೋಂಡ ಮಾಡಿವ್ನಿ, ತಕಬತ್ತೀನಿ ಇರಿ. ಐ ಲೈಕ್ ಇಟ್. ಕೆಲ್ಸಕ್ಕೆ ಬಾರ್ದವರು ಪುಟ್ಮಲ್ಲಿಯವ್ರ ಮನೆಗೆ ಯಾಕೆ ಬರ್ತಾರ? ತಕೊಳ್ಳಿ. ಪುಟ್ಮಲ್ಲಿಯವ್ರು ಮಾಡಿರೋ ಬೋಂಡ ತಿಂತಾ ಇದ್ರೆ ಮಜಾನೇ ಬೇರೆ. ಪುಟ್ಟಕ್ಕ, ಹೂ ಚೆನ್ನಾಗುಂಟು. ಪುಟ್ಮಲ್ಲಿಯವ್ರು ಇಷ್ಟು ಹತ್ರ ಬಂದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚೋದಿಲ್ಲ. ಪುಟ್ಮಲ್ಲಿಯವ್ರೆ, ಪುಟ್ಟಕ್ಕ, ನಮಗೆ ಸಾಕು ಬರ್ತೇನೆ. ಗೌಡ್ರೆ ಯಾಕೆ ತಮ್ಮ ಮನೇಲಿ ತಾವೇ ಕಳ್ಳರ ತರ ಬರ್ತಿದ್ದಾರೆ? ಗೌಡ್ರು ಯಾವುದೋ ಫೋಟೋ ಮುತ್ತು ಕೊಡ್ತಿದ್ದಾರೆ. ಇದ್ರಲ್ಲಿ ಝೂಮಿಂಗ್ ಆಪ್ಷನ್ ಇಲ್ಲ. ಇದ್ದಿದ್ರೆ ಝೂಮ್ ಮಾಡೋ ಫೋಟೋ ಯಾರ್ದು ಅಂತ ನೋಡ್ಬಿಡ್ತಿದ್ದೆ. ಮಲ್ಲಿಯವ್ರ ಫೋಟೋಗಂತೂ ಇವ್ರು ಮುತ್ತು ಕೊಡ್ತಿರಲ್ಲ, ಬೇರೆ ಯಾರ್ದೋ ಫೋಟೋ ಮುತ್ತು ಕೊಡ್ತಿರ್ಬೇಕು. ಇದರಲ್ಲೇ ಗೊತ್ತಾಗುತ್ತೆ ಗೌಡ್ರು ಎಷ್ಟು ಕೆಟ್ಟವರು ಅಂತ. ಗೌಡ್ರೆ, ಒಂದಲ್ಲ ಒಂದಿನ ನಾನು ನಿಮ್ಮನ್ನ ರೆಡ್ ಹ್ಯಾಂಡಾಗಿ ಹಿಡಿದುಕೊಡ್ತೀನಿ. ಬಾಮಣ್ಣ, ಪುಟ್ಟಮಲ್ಲಿಯವ್ರು ಬರ್ತಿದ್ದಾಗ ಇವರು ಮೊಬೈಲ್ ಮುಚ್ಚಿಟ್ಕೊಂಡ್ರು ಅಂದ್ರೆ ನನ್ನ ಅನುಮಾನ ನಿಜ ಆಗ್ತಿದೆ. ಗೌಡ್ರೆ, ಅವಳು ಯಾರು, ಅವಳಿಗೂ ನಿಮ್ಗೂ ಏನ್ ಸಂಬಂಧ ಅಂತ ನಾನು ಕಂಡು ಹಿಡ್ತೀನಿ. ಅಯ್ಯೋ, ಬಿಡು ಬಿಡು ಬಿಡು, ಉತ್ತಿನ ಬಿಡು, ನಾನು ಏನಾಯ್ತು? ಪುಟ್ಟಮಲ್ಲಿಯವ್ರ ಕಾಲಕ್ಕೆ ಪೆಟ್ಟಾಗೋಯ್ತು. ಎಷ್ಟು ನೋವು ಅನುಭವಿಸ್ತಿದಾರೋ ಏನೋ. ಮೊದ್ಲೋಗಿ ಅವ್ರು ಸಮಾಧಾನ ಮಾಡಬೇಕು. ಜಾನ್ ನಿಂತ್ಕೊಳ್ಳಿ, ಇಷ್ಟು ಅರ್ಜೆಂಟಾಗಿ ಎಲ್ಲೋ ಕೊಡ್ತಿದ್ದೀರಾ? ಅದು ಪ್ರೇಮ್ ಬರ್ತೀನಂತ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಿದ್ದೆ. ಓಹೋ, ಇವರು ಕೊಲೆ ಮಾಡಿ ಹೆಣನ ಸುಟ್ಟಾಕೋದಕ್ಕೆ ತಗೊಂಡೋಗಿದ್ದಾರೆ ಅನ್ಸುತ್ತೆ. ನಿಮ್ಮ ಮಗಳು ಪುಟ್ಟಮಲ್ಲಿಯವರು 2 ಕೊಲೆ ಮಾಡಿದ್ದಾರೆ. ಈ ಹುಡುಗಿನ ನಾನು ಎಲ್ಲೋ ನೋಡಿರೋ ಆಗಿದೆ.